ಕರ್ಕೊಂಬರ್ತೀನಿ. ಚಿಕ್ಕಪ್ಪ, ರಾಮಾಚಾರಿ ಅಲ್ವಾ? ಎಲ್ಲಾರ ಜೀವನನು ಸರಿ ಮಾಡ್ಬಿಟ್ಟ, ಅವನ ಜೀವನ ಹಾಳು ಮಾಡ್ಕೊಂಬಿಟ್ಟ. ಯಾಕೋ ಏನಾಯ್ತು? ಕರ್ಕೊಂಬರ್ತೀನಿ. ಚಿಕ್ಕಪ್ಪ, ರಾಮಾಚಾರಿ ಅಲ್ವಾ? ಎಲ್ಲಾರ ಜೀವನನು ಸರಿ ಮಾಡ್ಬಿಟ್ಟ, ಅವನ ಜೀವನ ಹಾಳು ಮಾಡ್ಕೊಂಬಿಟ್ಟ. ಯಾಕೋ ಏನಾಯ್ತು? ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಶ್ರೀಮತಿ ಸರಸ್ವತಿ ಕನ್ವೆನ್ಷನ್ ಹಾಲ್ ಇದಿರ್ತಕ್ಕಂಥದ್ದು ನಮ್ಮ ಮೈಸೂರಿನ ಊಟ್ಕಳ್ಳಿನಲ್ಲಿ. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಗೊತ್ತಾ? ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಸರ್ ಮತ್ತು ರಾಧಿಕಾ ಪಂಡಿತ್ ಮೇಡಮ್ ಅಭಿನಯದ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಸಿನಿಮಾದ ಶೂಟಿಂಗ್ ಕೆಲವು ದೃಶ್ಯಗಳು ಇಲ್ಲಾಗಿದೆ. ಯಾವುದು ಅಂತಂದರೆ, ಕಾವೇಶ ಮೇಡಮ್ ಅವರು ಮದುವೆ ಆಗ್ತಾ ಇರ್ತಾರಲ್ಲ, ಆ ಒಂದು ಚೌಟ್ರಿ ಬಂದು ಇದೇ ಚೌಟ್ರಿ ಶ್ರೀಮತಿ ಸರಸ್ವತಿ ಕನ್ವೆನ್ಷನ್ ಹಾಲ್ ಅಂತ ಹೇಳಿ ಇದಿರ್ತಕ್ಕಂಥದ್ದು ನಮ್ಮ ಮೈಸೂರಿನ ಊಟ್ಕಳ್ಳಿನಲ್ಲಿ. ಇದು ಮತ್ತು ಸಾರಾ ಚೌಟ್ರಿ, ಎರಡು ಚೌಟ್ರಿನೂ ತೊಗೊಂಡಿದ್ದಾರೆ ಆ ಸಿನಿಮಾದಲ್ಲಿ, ಆದರೆ ತೋರಿಸೋದು ಬೇರೆ ಕಡೆ. ಈಗ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ, ನೋಡೋಣ ಬನ್ನಿ. ನಮ್ಮ ಅಚ್ಯುತ್ ಕುಮಾರ್ ಸರು ಅವರೆಲ್ಲ ಮಾತಾಡ್ತಕ್ಕಂಥದ್ದು. ಇಲ್ಲಿಂದ ರಾಮಾಚಾರಿ ಎಲ್ಲೋದ ಅಂತಂದಾಗ ಅವರು ಸ್ಟೆಪ್ ಇಡ್ತಾ ಹೋಗೋದನ್ನ ತೋರಿಸ್ತಾರೆ. ಇನ್ನೊಂದು ರಾಧಿಕಾ ಪಂಡಿತ್ ಅವರ ಆಸೆಗಳನ್ನ ಏನು ಹೇಳ್ಕೊಂಡಿರ್ತಾರೆ ಅದನ್ನು ತೋರಿಸೋದು ಸಾರಾ ಚೌಟ್ರಿನಲ್ಲಿ. ಇವೆರಡು ಫ್ರೇಮ್ಗಳನ್ನ ನಾವು ಮ್ಯಾಚ್ ಮಾಡೋಣ ಬನ್ನಿ ವೀಕ್ಷಕರೇ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ವೀಕ್ಷಕರೇ, ಹಂಗೋ ಹಿಂಗೋ ಹೆಂಗೋ ಇದ್ದೆ ಆ ಒಂದು ಸಾಂಗ್ ಆದ ನಂತರ ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸುಸ್ವಾಗತ ಅಂತ ಬರುತ್ತೆ. ಅದಾದಮೇಲೆ ಈ ಒಂದು ಗೇಟ್ ಓಪನ್ ಆಗುತ್ತೆ, ಒಂದು ಕಾರ್ ಒಳಗಡೆ ಎಂಟ್ರ್ ಆಗುವಂಥದ್ದು ಚೌಟ್ರಿ ಇದೇನೆ, ಶ್ರೀಮತಿ ಸರಸ್ವತಿ ಕನ್ವೆನ್ಷನ್ ಹಾಲ್ ಅಂತ ಇರೋದು. ಇದು ನಮ್ಮ ಹೇಳಿದ್ದೀನಿ ಮೈಸೂರಿನ ಊಟ್ಕಳ್ಳಿನಲ್ಲಿ ಇರ್ತಕ್ಕಂಥ ಒಂದು ಚೌಟ್ರಿ. ಇದೇ ಚೌಟ್ರಿನಲ್ಲಿ ಗೀತಾ ರಾಮಾಚಾರಿ ಸಿನಿಮಾದಲ್ಲಿ ಒಂದು ಮದುವೆ ಆಗ್ತಕ್ಕಂಥ ಒಂದು ಸೀನ್ ಆಗೋದು ಇದೇ ಚೌಟ್ರಿನಲ್ಲಿ. ಆ ಒಂದು ಇದರಲ್ಲಿ ಶ್ರೀನಾಥ್ ಅವರ ಮಗಳಾಗಿರ್ತಾರೆ ಕಾವೇಶ ಮೇಡಮ್ ಅವರು. ಆ ಮೇಡಮ್ ಅವರ ಒಂದು ಮದುವೆ ಆಗ್ತಕ್ಕಂಥದ್ದು ಇದೇ ಚೌಟ್ರಿ. ಇಲ್ಲಿ ಅಚ್ಯುತ್ ಕುಮಾರ್ ಸರ್ ಬರ್ತಾರೆ, ಚಿಕ್ಕಪ್ಪ ಅಂತ ಹೇಳಿ ಬರ್ತಕ್ಕಂಥದ್ದು ಈ ಒಂದು ಜಾಗಕ್ಕೆ. ಇಲ್ಲಿ ಎಲ್ಲ ಮಾತುಕತೆ ಸಂಭಾಷಣೆ ಎಲ್ಲ ಆಗ್ತಕ್ಕಂಥದ್ದು. ಎಲ್ಲರ ಜೀವನನೂ ಸರಿ ಮಾಡಿಬಿಟ್ಟ, ಅವನ ಜೀವನ ಮಾತ್ರ ಹಾಳು ಮಾಡ್ಕೊಬಿಟ್ಟ ಅಂತ ಹೇಳ್ತಾರೆ. ಅದು ಇದೇ ಜಾಗದಲ್ಲಿ ನಿಂತ್ಕೊಂಡು ಹೇಳುವಂಥದ್ದು ಅಚ್ಯುತ್ ಕುಮಾರ್ ಸರ್ಗೆ. ನೋಡಿ, ಅದು ನಿಮಗೆ ಫ್ರೇಮ್ ಮ್ಯಾಚ್ ಆಗುತ್ತೆ. ಹಿಂದ್ಗಡೆ ಬೋರ್ಡ್ ಇದೆ, ಶ್ರೀಮತಿ SMT ಸರಸ್ವತಿ ಕನ್ವೆನ್ಷನ್ ಹಾಲ್ ಅಂತ. ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇಲ್ಲಿ ಮೇಲ್ಗಡೆ ಇದೆ, ಆ ಒಂದು ಮರ ಎಲೆಗಳೆಲ್ಲ ಮರೆಯಾಗಿದೆ, ಅಲ್ಲಿ ನಿಂತಿರ್ತಕ್ಕಂಥದ್ದು ಇಲ್ಲಿ ಇದೆ ನೋಡಿ, SMT ಸರಸ್ವತಿ ಕನ್ವೆನ್ಷನ್ ಹಾಲ್ ಅಂತ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಈಗ ಒಳಗಡೆ ಹೋಗೋಣ. ಒಳಗಡೆ ಅಷ್ಟೊಂದು ಫ್ರೇಮ್ಗಳು ಗೊತ್ತಾಗಲ್ಲ, ಯಾಕೆಂದರೆ ಮಂಟಪವನ್ನು ಬಿಟ್ಟರೆ ಬೇರೆ ಏನು ಗೊತ್ತಾಗಲ್ಲ. ಇಲ್ಲಿ ಫರ್ನಿಚರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಹಾಗೆ ಆ ಒಂದು ಸಿನಿಮಾದಲ್ಲಿ ಕಂಪ್ಲೀಟ್ ಡೆಕೋರೇಟ್ ಮಾಡಿರ್ತಾರೆ ವೀಕ್ಷಕರೇ. ಆ ಒಂದು ರೂಮ್ ಆಗಿರ್ಬೋದು, ಇಲ್ಲಿ ಯಾವುದೇ ರೀತಿ ರೂಮ್ಗಳಿಲ್ಲ, ಅದನ್ನೆಲ್ಲ ಅವರು ಡೆಕೋರೇಟ್ ಮಾಡಿರ್ತಾರೆ. ಇಲ್ಲಿ ನೋಡಿ ಜನಗಳೆಲ್ಲ ಕೂತಿರ್ತಾರೆ. ರಾಮಾಚಾರಿ ಪೆಗ್ಗಿಗಿಟ್ಟಿದೇನೋ, ಅಯ್ಯೋ ತಲೆ ಓಡುತ್ತೆ ಕಣೋ ಅಂತ ಹೇಳ್ತಾ ಇರ್ತಕ್ಕಂಥದ್ದು ರಾಮಾಚಾರಿ ಅವ್ರ ಜೊತೆ ಈ ಒಂದು ಜಾಗದಲ್ಲಿ. ಈ ಮಂಟಪ ನೋಡಿ, ನಿಮಗೆ ಆ ಗೋಲ್ಡ್ ಇದೆಯಲ್ಲ ಅದು ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನೀಟಾಗಿ ಒಂದು 360 ಡಿಗ್ರಿ ಬರುತ್ತೆ. ಇದು ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಈಗಲೂ ಹಾಗೆ ಇದೆ ವೀಕ್ಷಕರೇ. ಈ ಒಂದು ಸೀನ್ ನನಗಂತೂ ಸಖತ್ ಇಷ್ಟ ಆಯಿತು, ಯಾಕಂದ್ರೆ ಪ್ರತಿ ಒಂದೊಂದು ಸೀನ್ ಕೂಡ ಇಂಪಾರ್ಟೆಂಟು. ನಾನು ಹೇಳೋದೇ ಅದು ಯಾವಾಗ್ಲೂ. ಇಲ್ಲೆಲ್ಲ ಜನ ಇರ್ತಾರೆ ನೋಡಿ. ಈ ಒಂದು ಚೌಟ್ರಿಯ ಮಾಲೀಕರು ಇವರೇನೆ, ಇವರ ಮಕ್ಕಳು ಈಗ ನಡೆಸ್ತಾ ಇರಬೇಕು. ಅಂದರೆ ಅದರ ಪೂರ್ತಿ ಮಾಹಿತಿ ನನಗೆ ಗೊತ್ತಿಲ್ಲ. ಇಲ್ಲಿಗೆ ಫಸ್ಟ್ ಟೈಮ್ ಒನ್ ಟೈಮ್ ಬಂದಿದ್ದೆ ಆವಾಗ ನಾನು ಇದ್ದಾಗ. ಆವಾಗ ನನಗೆ ಈ ಸಿನಿಮಾ ಶೂಟಿಂಗ್ದು ಇದೆಲ್ಲ ಗೊತ್ತಿರಲಿಲ್ಲ. ಇವಾಗ ಫ್ರೇಮ್ ಮ್ಯಾಚ್ ಮಾಡಲಿಕ್ಕೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತಲೇ ಈ ಒಂದು ಚೌಟ್ರಿಗೆ ನಾನು ಬಂದಿರತಕ್ಕಂಥದ್ದು. ನಮ್ಮ ಯಶ್ ಮತ್ತು ರಾಧಿಕಾ ಪಂಡಿತ್ ಮೇಡಮ್ ಇವರ ಒಂದು ಜೋಡಿ ಏನು ಸೂಪರಾಗಿದೆ ಅಂತಂದರೆ, ಕೊನೆ ಒಂದು ಕ್ಲೈಮ್ಯಾಕ್ಸ್ ಅಷ್ಟೇ
ನಮ್ಮ ಮೈಸೂರಿನಲ್ಲೇ ಅದು ಆಗಿರ್ತಕ್ಕಂಥದ್ದು. ಅಲ್ಲಿಗೂ ಹೋಗೋಣ. ಇದು ಮೇಲ್ಗಡೆಯಿಂದ ಒಂದು ವ್ಯೂ ಪಾಯಿಂಟ್ ನೋಡಿ, ಜನ ಎಲ್ಲ ಕೂತಿರ್ತಾರೆ. ರೂಮ್ಗಳು ಇಲ್ಲಿದ್ದಾವೆ ವೀಕ್ಷಕರೇ, ಆದರೆ ಸಿನಿಮಾದಲ್ಲಿ ಕೆಳಗಡೆನೇ ಇರೋ ರೀತಿನೇ ತೋರಿಸಿದ್ದಾರೆ. ಅಲ್ಲಿ ವೈಟ್ ಡೋರ್ ಓಪನ್ ಮಾಡಿದ ತಕ್ಷಣ ಶ್ರೀನಾಥ್ ಸರ್ ಒಳಗಡೆ ಕೂತಿರ್ತಾರೆ. ಇವ್ರು ಹೋಗಿ ಮಾತಾಡ್ತಕ್ಕಂಥದ್ದು ರಾಮಾಚಾರಿ ಅವರು, ಮಾತ್ರೆ ಎಲ್ಲ ತೊಗೊಂಡಿದ್ದೀರಾ ಅಲ್ವಾ ಅಂಕಲ್ ಅಂತ ಹೇಳಿ ಮಾತಾಡ್ತಕ್ಕಂಥದ್ದು ಎಲ್ಲ ತೋರಿಸಿದ್ದಾರೆ. ಬಟ್ ಅಲ್ಲಿ ಕೆಳಗಡೆ ಯಾವುದೇ ರೂಮ್ ಇಲ್ಲ, ಆಫೀಸ್ ರೂಮ್ ಒಂದಿದೆ. ಹಾಗೆ ಇಲ್ಲಿ ಕೆಳಗಡೆ ನೋಡಿ ವೀಕ್ಷಕರೇ, ಇದು ಹೊರಗಿನ ಭಾಗ. ಕಂಪ್ಲೀಟ್ ಎಷ್ಟು ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ. ನಾನು ಸಿನಿಮಾದಲ್ಲಿ ನೋಡ್ಬಿಟ್ಟು ಚಿತ್ರದುರ್ಗದಲ್ಲೇ ಈ ಒಂದು ಶೂಟಿಂಗ್ ಆಗಿದೆಯೇನೋ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಸಾಂಗ್ ಮುಗಿದ ತಕ್ಷಣ ತೋರಿಸೋದೇ ಅದು ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ ಅಂತ. ಅಲ್ಲೇ ಅವರು ಶೂಟಿಂಗ್ ಆಗಿದೆ ಅಲ್ಲಿ, ಆದರೆ ಚೌಟ್ರಿ ಆಗಿರ್ತಕ್ಕಂಥದ್ದು ಇಲ್ಲಿ ತೊಗೊಂಡು ಬೇರೆ ಸೀನ್ಸ್ನೆಲ್ಲ ಅಲ್ಲಿ ಮಾಡಿದ್ದಾರೆ. ಅದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ. ಹಾಗೆ ರಾಮಾಚಾರಿ ಅವರ ಓದಿದ್ದು ಕಾಲೇಜು ಆಗಿರ್ಬೋದು, ರಾಧಿಕಾ ಪಂಡಿತ್ ಅವರಿದ್ದು ಒಂದು ಕಾಲೇಜ್ ಆಗಿರ್ಬೋದು, ಪ್ರತಿಯೊಂದು ನಾನು ಹುಡುಕಿ ವಿಡಿಯೋ ಮಾಡಿ ಅದನ್ನು ನಿಮಗೆ ಫ್ರೇಮ್ ಮ್ಯಾಚ್ ಮಾಡ್ತೀನಿ ವೀಕ್ಷಕರೇ. ನಿಮಗೂ ಯಾವುದಾದ್ರೂ ಮೈಸೂರಿನ ಸುತ್ತಮುತ್ತ ಯಾವುದಾದ್ರು ಶೂಟಿಂಗ್ ಪ್ಲೇಸಸ್ಸು ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಿಮ್ಮ ಹೆಸರನ್ನ ಹಾಕಿ ಕಮೆಂಟ್ ಮಾಡಿ. ನಾನು ವಿಡಿಯೋ ಮಾಡುವಾಗ ನಿಮ್ಮ ಹೆಸರನ್ನ ಹೇಳಿ ವಿಡಿಯೋ ಮಾಡ್ತೀನಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಒಂದಲ್ಲ ಒಂದು ವಿಡಿಯೋ ಇಷ್ಟ ಆಗೇ ಆಗುತ್ತೆ, ಮನಸ್ಸು ಮುಟ್ಟುತ್ತೆ. ಬನ್ನಿ ಈಗ ಸಾರಾ ಚೌಟ್ರಿಗೆ ನೋಡೋಣ. ಇಷ್ಟು ದಿನ ನನ್ನ ಜೋಪಾನವಾಗಿ ಕಾಪಾಡ್ಕೊಂಡು ಬಂದ ನಿನ್ನ ಹೃದಯದಲ್ಲಿ ನಾನು ಶಾಶ್ವತವಾಗಿ ಉಳ್ಕೊಳ್ಳೋ ಅಂಥ ದಿನ ಅದು. ನಾವು ಸೇರ್ತಾ ಇದ್ದೀವಿ ಅನ್ನೋ ಖುಷಿಗೆ ನನ್ನ ಹೃದಯ ಜೋರಾಗಿ ಬಡ್ಕೊಳ್ಳುತ್ತೆ. ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಸೀನ್ ಕೂಡ ಇಂಪಾರ್ಟೆಂಟು. ಹಾಗೆ ನನಗೆ ಒಂದೊಂದು ಸಿನಿಮಾ ಶೂಟಿಂಗ್ ಸ್ಪಾಟ್ ಕೂಡ ಇಂಪಾರ್ಟೆಂಟು. ಯಾಕಂದರೆ ಇವತ್ತು ನಾನು ಬಂದಿದ್ದೀನಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ ವೀಕ್ಷಕರೇ, ಇದೇ ಒಂದು ಸಾರಾ ಚೌಟ್ರಿನಲ್ಲಿ, ಆ ಸಿನಿಮಾದಲ್ಲಿ ಈ ಒಂದು ಚೌಟ್ರಿನಲ್ಲಿ ಒಂದು ದೃಶ್ಯ ಆಗಿದೆ. ರಾಧಿಕಾ ಪಂಡಿತ್ ಅವರು ಮದುವೆ ಮಾಡ್ಕೊಳ್ತಿರುವಾಗ ಯಶ್ ಅವರು ಏನು ಕನಸು ಹೇಳ್ಕೊಂಡಿರ್ತಾರೆ ಅದನ್ನು ನೆರವೇರಿಸಿ ಹೋಗಿರ್ತಾರೆ. ಆವಾಗ ರಾಮಾಚಾರಿ ಹತ್ರನೇ ತಾಲಿ ಕಟ್ಟಿಸ್ಕೋಬೇಕು ಅಂತ ರಾಧಿಕಾ ಪಂಡಿತ್ ಅವರು ಮದುವೆ ಮಂಟಪದಿಂದ ಓಡೋಗುವಂಥ ಒಂದು ದೃಶ್ಯ ಆಗಿರ್ತಕ್ಕಂಥದ್ದು ಇದೇ ಸಾರಾ ಚೌಟ್ರಿಯಲ್ಲಿ. ನ್ಯಾನೋ ಕಾರಲ್ಲಿ ಹೋಗ್ತಾರಲ್ಲ, ಅದು ಇದೇ ಜಾಗದಲ್ಲಿ ಇಲ್ಲೇ ಇರುತ್ತೆ. ವೀಕ್ಷಕರೇ ನೋಡಿ, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಸಿನಿಮಾದಲ್ಲಿ ಇದೇ ಸಾರಾ ಚೌಟ್ರಿನಲ್ಲೇ ಶೂಟಿಂಗ್ ಆಗಿರ್ಬೋದು. ಯಶ್ ಅವ್ರದ್ದು ಕ್ಲೈಮ್ಯಾಕ್ಸ್ ಸೀನಲ್ಲಿ ರಾಮಾಚಾರಿ ಅಂತ ರಾಧಿಕಾ ಪಂಡಿತ್ ಅವರು ಅಲ್ಲಿಂದ ಓಡ್ಬಂದು ಕಾರ್ ಎತ್ಕೊಂಡು ಹೋಗ್ತಾರಲ್ಲ, ಆ ಸೀನ್ ಇಲ್ಲೇ ಆಗಿರ್ತಕ್ಕಂಥದ್ದು ಇದೇ ಚೌಟ್ರಿ. ಇದಿರ್ತಕ್ಕಂಥದ್ದು ಮೈಸೂರಿನಲ್ಲಿ. ಇದರ ಹೆಸರು ಸಾರಾ ಚೌಟ್ರಿ ಅಂತ ಇದರ ಒಂದು ಹೆಸರು. ವೀಕ್ಷಕರೇ, ಇದಿರ್ತಕ್ಕಂಥದ್ದು ಬಾಲಗಂಗಾಧರನಾಥ ಸ್ವಾಮಿ ಸರ್ಕಲ್ ಹತ್ರ, ಮೈಸೂರಿಂದ ರಾಮಕೃಷ್ಣ ನಗರ ಈ ಕಡೆ RMCಗೆ ಹೋಗುತ್ತೆ. ಆ ಒಂದು ರೋಡಲ್ಲಿದೆ. ಮ್ಯಾಪ್ ಹಾಕೊಳ್ಳಿ ನೋಡಿ. ಇಲ್ಲೇ ರಾಧಿಕಾ ಪಂಡಿತ್ ಅವರು ಬ್ಯಾಕ್ಗ್ರೌಂಡಲ್ಲಿ ಫಾಲ್ಸ್ ಇದೆ, ಅದು ಕೂಡ ನಿಮಗೆ ನೀಟಾಗಿ ಫ್ರೇಮ್ ಮ್ಯಾಚ್ ಆಗುತ್ತೆ. ಹಾಗೆ ನ್ಯಾನೋ ಕಾರ್ ನಿಂತಿರ್ತಕ್ಕಂಥದ್ದು ಆ ಒಂದು ಜಾಗದಲ್ಲಿ, ಅದೇ ಜಾಗದಲ್ಲಿ ಅವರು ಒಂದು ಗಿಫ್ಟ್ ಕೊಟ್ಟಿರ್ತಾರೆ. ಅವ್ರು ಹೇಳಿರ್ತಾರೆ ಕಾಲೇಜ್ ಟೈಮಲ್ಲಿ ನನ್ನ ಹತ್ರ ಒಂದು ನ್ಯಾನೋ ಕಾರ್ ಇರಬೇಕಿತ್ತು ಅಂತ. ಅದನ್ನೇ ಮೈಂಡಲ್ಲಿ ಇಟ್ಕೊಂಡು ಅವ್ರಿಗೆ ಒಂದು ನ್ಯಾನೋ ಕಾರ್ ಗಿಫ್ಟ್ ಕೊಟ್ಟಿರ್ತಾರೆ. ಆ ಜಾಗದಲ್ಲಿರುತ್ತೆ. ಇಲ್ಲೆಲ್ಲ ಕಂಪ್ಲೀಟ್ ನವಿಲ್ದು ಏನು ರಂಗೋಲಿ ಇರುತ್ತೆ ಅದನ್ನು ಬಿಡಿಸಿರ್ತಕ್ಕಂಥದ್ದು ಈ ಒಂದು ಜಾಗದಲ್ಲಿ ವೀಕ್ಷಕರೇ. ಹಾಗೆ ಇಲ್ಲಿ ಕಾಮನ ಬಿಲ್ಲಿನ ಮೇಲೆ ನಾನು ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವರು ಆಸೆ ಹೇಳ್ಕೊಂಡಿರ್ತಾರೆ ಆಲ್ರೆಡಿ ರಾಮಾಚಾರಿ ಅವ್ರ ಜೊತೆ. ಅದು ಇದೇ ಜಾಗದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು. ಆ ಸಿನಿಮಾದಲ್ಲಿ ಇದೊಂದು ಅದ್ಭುತವಾದ ಸೀನು. ಯಶ್ ಅವ್ರಿಗೆ ರಾಧಿಕಾ ಪಂಡಿತ್ ಅವರು ಹೇಳ್ಕೊಂಡಿರ್ತಾರೆ, ನಾನು ಹೇಳೋದು ನಿಂಗೆ ಹುಚ್ಚು ಕನಸು ಅಂತ ಅನಿಸ್ಬೋದು, ನನ್ನ ಮದುವೆ ದಿನ ನವಿಲುಗಳು ನನ್ನನ್ನು ಸ್ವಾಗತ ಕೋರಬೇಕು, ಕಾಮನ ಬಿಲ್ಲಿನ ಮೇಲೆ ನಾನು ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲ ಹೇಳಿರ್ತಾರೆ. ಅದೆಲ್ಲ ನೆನಪು ಮಾಡಿಕೊಂಡು ಅವರು ಡೆಕೋರೇಟ್ ಮಾಡಿ ಹೋಗಿರ್ತಾರೆ. ಚಿತ್ರದುರ್ಗ ಬೆಟ್ಟದ ಮೇಲೆ ಸ್ಟೆಪ್ ಇಡ್ತಾ ಇರ್ತಾರೆ ರಾಮಾಚಾರಿ ಅವರು. ಇದಿಷ್ಟು ಸೀನ್ ಈ ಜಾಗದಲ್ಲೇ ಆಗಿರ್ತಕ್ಕಂಥದ್ದು. ಮುಂದಿನ ಬಾರಿ ಭಾಗ 2 ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. Mr. and Mrs. Ramachari.